ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿಕ್ಷು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬೀನ್ಸ್ ಬೀಜ ಸಾರು ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೋಬೇಕು ಅಂತ ಹೇಳ್ತೀನಿ. ಫಸ್ಟ್ ಆನಿಯನ್ ಒಂದು 2 ಆನಿಯನ್ ತೊಗೊಂಡಿದ್ದೀನಿ. ಅದಾದಮೇಲೆ ಟೊಮ್ಯಾಟೋಸ್ ತೊಗೋಬೇಕು. ಟೊಮ್ಯಾಟೊ ಇಸ್ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅಗೇನ್ 2 ಟೊಮ್ಯಾಟೋಸ್ ಐ ಹ್ಯಾವ್ ಟೇಕನ್. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ, ವಾಶ್ ಮಾಡಿ ಇಟ್ಟಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದ್ರ ಜೊತೆ 2 ಹಸಿಮೆಣಸಿನ್ಕಾಯಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಬಂದರೆ ವಾಟ್ ಇಸ್ ದಿಸ್, ಗಸಗಸೆ. ಆ್ಯಂಡ್ ಅದ್ರ ಜೊತೆ ಸ್ಟಾರ್, ಮತ್ತು ಅದು ಗೊತ್ತಿಲ್ಲ ಏನು ಅಂತ, ಮೆಣಸು, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ, ಕಡಲೆಪಪ್ಪು ತೊಗೊಂಡಿದ್ದೀನಿ, ಧನಿಯಾ ಪೌಡರ್ ಆ್ಯಂಡ್ ಸಾಂಬಾರ್ ಪೌಡರ್, ಹೋಮ್ ಮೇಡ್ ಧನಿಯಾ ಪೌಡರ್ ಆ್ಯಂಡ್ ಹೋಮ್ ಮೇಡ್ ಸಾಂಬಾರ್ ಪೌಡರ್. ಇದನ್ನೆಲ್ಲ ನಾನು ಫಸ್ಟು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಮರ್ತೋದೆ. ಜಿಂಜರ್ ಗಾರ್ಲಿಕ್ ಪೇಸ್ಟು ತೊಗೋಬೇಕು. ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಂಗೆ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ, ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹೇಳಿದ್ನಲ್ವ ಸ್ಪೈಸಸ್, ಅದನ್ನೆಲ್ಲ ಹಾಕಿ ಸಾಂಬಾರು ಪುಡಿ, ಧನಿಯಾ ಪುಡಿ ಬಿಟ್ಟು ಬೇರೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈವನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕಿರಬೇಕು. ಅದು ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸ್ಮ್ಯಾಶ್ ಆಗಿರೋ ಥರ ಕಾಣಿಸುತ್ತೆ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾರು. ಹಸಿದು ಹಾಕಿದ್ರೆ ಹಸಿ ವಾಸನೆ ಬರ್ತಾ ಇರುತ್ತೆ. ಮೀನ್ವೈಲ್ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಬೀನ್ಸ್ ಬೀಜ ಕಾಳುಗಳನ್ನ ಬಿಡಿಸ್ಕೊಳ್ಳೋಣ. ಅದ್ರ ಜೊತೆ ನಾನು ಒಂದು ಸ್ವಲ್ಪ ಹಲಸಿನಣ್ಣಿನ ಬೀಜ ಇತ್ತು, ಅದು ಸಿಪ್ಪೆನೂ ತೆಗೆದು ಹಾಕ್ತಾಯಿದ್ದೀನಿ. ಐ ಲವ್ ದಿಸ್ ಒನ್. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಆ ಕಾಳು ಜೊತೆ ಇದನ್ನು ಹಾಕಿದ್ರೆ. ಆ್ಯಂಡ್ ಅದಾದಮೇಲೆ ನೋಡಿ, ಸ್ವಲ್ಪ ಹೊತ್ತಾದಮೇಲೆ ಈ ಥರ ಕಾಣಿಸುತ್ತೆ. ಅದು ಗಸಗಸೆ ಎಲ್ಲ ಫುಲ್ ಸ್ಪ್ರೆಡ್ ಆಗಿರುತ್ತೆ, ಏನೂ ಯೋಚನೆ ಮಾಡಬೇಡಿ. ಫುಲ್ ಡೀಪ್ ಫ್ರೈ ಆದಮೇಲೆ ಅದನ್ನು ತೆಗೆದು ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಮಿಕ್ಸಿಗೆ ಹಾಕೋದಕ್ಕೂ ಮುಂಚೆ ತೆಂಗಿನಕಾಯಿ ಕೂಡ ತೊಗೋಬೇಕು. ತೆಂಗಿನಕಾಯಿನ ಸ್ವಲ್ಪ ಜನ ಫ್ರೈ ಮಾಡ್ತಾರೆ, ಬಟ್ ಆದರೆ ನಾನು ಮಾಡೋದಿಲ್ಲ. ಸೊ ನೋಡಿ, ಈಗ ನಾನು ಅರಿಶಿನ ಪುಡಿ, ಸಾಂಬಾರು ಪುಡಿ ಮತ್ತು ಧನಿಯಾ ಪುಡಿ 3 ಹಾಕ್ತಿದ್ದೀನಿ. ಅದ್ರ ಜೊತೆ ಕಸೂರಿ ಮೇಥಿ ಕೂಡ ಆ್ಯಡ್ ಮಾಡ್ಕೋತೀನಿ. ನೀವು ಸಾಂಬಾರು ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕಿ ತಕ್ಷಣ ಸ್ಟವ್ ಆಫ್ ಮಾಡಬೇಕು, ಬಿಕಾಸ್ ಅದು ಸೀದೋಗುತ್ತೆ. ಮತ್ತು ಸೀದೋಗಿರೋ ಸ್ಮೆಲ್ ಬಂದರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಅದನ್ನು ಸ್ಟವ್ ಆಫ್ ಮಾಡಿ ಮತ್ತೆ ಅದನ್ನು ನಿಧಾನವಾಗಿ ಮಿಕ್ಸ್ ಆಗೋ ಥರ, ಅದು ಎಲ್ಲ ನಮ್ಮ ಮುಂಚೆ ಹಾಕಿದ್ರಲ್ವ ಇಂಗ್ರೀಡಿಯೆಂಟ್ಸು, ಅದ್ರ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾರೆ ನಿಧಾನವಾಗಿ. ಸೊ ನೋಡಿ, ಆ್ಯಂಡ್ ದೆನ್ ಮಿಕ್ಸಿನಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಮ್ಮ ಮನೆಯಲ್ಲಿ ಜಾಸ್ತಿ ತೆಂಗಿನಕಾಯಿ ಇದ್ದರೆ ಯಾರಿಗೂ ಇಷ್ಟ ಆಗೋಲ್ಲ. ಸೊ ಅದೆಲ್ಲ ಅದು ಹಾಗೆ ಮಿಕ್ಸಿಗೆ ಹಾಕಬೇಡಿ, ಮಿಕ್ಸಿ ಕೆಟ್ಟೋಗುತ್ತೆ. ಅದು ಆರಿದ ಮೇಲೆ ಫಸ್ಟು ತೆಂಗಿನಕಾಯಿ ರುಬ್ಕೊಳ್ಳಿ, ಆಮೇಲೆ ಅದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ನೀರು ಬೇಕು ಅಂದರೆ ನೀರು ಕೂಡ ಹಾಕ್ಕೊಳ್ಳಿ. ಮತ್ತು ಇದನ್ನು ಸ್ವಲ್ಪ ಹೊತ್ತು ಬೇಯಿಸಾದ್ಮೇಲೆ, ಒಂದು ಕುದಿ ಬಂದಮೇಲೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಬೀನ್ಸ್ ಬೀಜ, ಆಲೂಗಡ್ಡೆ ಮತ್ತು ಹಲಸಿನಣ್ಣು ಬೀಜ 3 ಚೆನ್ನಾಗಿ ಎಲ್ಲ ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಒಂದು ಕುದಿ ಬಂದಿದ ತಕ್ಷಣ ಇದನ್ನು ಅದರಲ್ಲಿ ಹಾಕಬೇಕಾಗತ್ತೆ. ಹಾಕಿದ ತಕ್ಷಣ ನೋಡಿ ಈ ಥರ ಕಾಣಿಸುತ್ತೆ. ನೀರು ಹಾಕ್ಕೊಳ್ಳಿ, ಚೆಕ್ ವಿತ್ ಕನ್ಸಿಸ್ಟೆನ್ಸಿ, ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆ ನೀವು ಉಪ್ಪು ಹಾಕೋದನ್ನು ಮರಿಬೇಡಿ. ಸೊ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಒಂದು ಸ್ವಲ್ಪ ಕುದಿಬೇಕದು. ಅದಾದಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಸಿಲ್ ಇಟ್ಟರೆ ಒಂದು 4 to 5 ವಿಸಿಲ್ಸ್ ಬರಬೇಕು. ಆಮೇಲೆ ಬಂದಿರುತ್ತೆ. ಸಿ, ಲುಕ್ ಅಟ್ ದಿಸ್. ಸಾಂಬಾರು ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇಟ್ ವಾಸ್ ವೆರಿ 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 ಟೇಸ್ಟಿ.
ಆ್ಯಂಡ್ ಹಲಸಿನ ಹಣ್ಣಿನ ಬೀಜ ಹಾಕಿರೋದ್ರಿಂದ ತುಂಬ ಹೆಲ್ದಿ ಕೂಡ. ಸೊ ಹೋಪ್ ಯು ಆಲ್ ಲೈಕ್ ದಿಸ್ ಒನ್. Thank you so much for watching this. I'll see you in the next video. Bye bye.